ಮಗಳೇ ಮಗಳೇ, ನನಗೆ ಯಾವಾಗ ಹಾರ್ಟ್ ಪ್ರಾಬ್ಲಮ್ ಬಂತು ಮಗಳೇ? ಯಾವಾಗ ನೀನು ಆಸ್ಪತ್ರೆಗೆ ಕರ್ಕೊಂಡೋಗಿದ್ದೆ ಮಗಳೇ ನನ್ನ? ನಾನೇನು ತಪ್ಪೇ ಮಾಡಿಲ್ಲ. ದೇವ್ರು ಯಾಕಿಂತ ಶಿಕ್ಷೆ ಕೊಟ್ಬಿಟ್ಟ? ನನಗೆ ನೀ ಹಾರ್ಟ್ ಪ್ರಾಬ್ಲಮ್ ಬರ್ಬೇಕಿತ್ತ? ಆ ಪಾರಿಗೋ ಇಲ್ಲ ಅವಳ ಪಕ್ಕದ ಮನೆ ಪದ್ಮುಂಗೋ ಯಾರಿಗಾನ ಬಂದಿದ್ರೆ ಬ್ಯಾಡ ಅನ್ನದ? ನೀನು ಯಾವಾಗ ನಾನು ಆಸ್ಪತ್ರೆಗೆ ಕರ್ಕೊಂಡೋಗಿದ್ದೆ? ನೀನು ನಿಜ ಹೇಳು, ನನಗೆ ಏನಾನ ಆಯ್ತದೆ ಅಂತ ನೀನು ಸುಳ್ಳು ಹೇಳ್ತಿದ್ಯಾ? ಅಯ್ಯೋ ಅರಸ್ಬೇಡ, ಮುಚ್ಚಮ್ಮ ಬಾಯಿನ. ಅಯ್ಯೋ ಎಂಥದೂ ಇಲ್ಲ. ಅಲ್ಲಿ ನನ್ನ ಗಂಡ ಹಾಕ್ಕೊಂಡು ರುಬ್ಬಿ ಜಾಡ್ ಸೊದ್ದಿ ರುಬ್ಬೇಕಾದ್ರೆ ನನಗೆ ಹಂಗೇನಿಯ ಭಯ ಆಗೋಗ್ಬಿಡ್ತಾ. ಅದಕ್ಕೆ ನಾನು ಇನ್ನೇನು ಹೇಳಿ, ಯಾಕೆ ಒಲೆ ಎಲ್ಲ ಅಡೈಕದೆ, ಯಾಕೆ ಅಡೈಕದೆ ಅಂತ ಹೇಳ್ಬಿಟ್ಟು ಕುತ್ತಿಗೆ ಮೇಲೆ ಕಾಲಿ ಕಕ್ಕೇಣಿಯ ಬಂದ್ಬಿಟ್ಟ ಬಸ್ರಿ ಅಂತ ನೋಡ್ದಿದ್ದಂಗೆ. ಅದಕ್ಕೆ ನನ್ನ ಬಾಯಿಗೆ ಏನು ಪಿಲಾನ್ ಬರಲಿಲ್ಲ. ಸಡನ್ನಾಗೆ ನಮ್ಮ ಅಮ್ಮಂಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು, ಹಾರ್ಟ್ ಆಪ್ರೇಷನ್ ಮಾಡಿಸ್ಬೇಕಿತ್ತು. ಅದಕ್ಕೆ 2 ಎಕರೆ ಒಲೆನೂ ಅಡೈಕ್ಬಿಟ್ಟೆ ಅಂತ ಹೇಳ್ಬಿಟ್ಟೆ. ಆಮೇಕಿಂದ ನನ್ನ ಗಂಡ ಇದ್ದು ಆಪ್ರೇಷನ್ ಮಾಡಿಸಿದ್ಯಾ ಹಂಗೆ ಹಿಂಗೆ ಅಂತ ಕೇಳ್ದ. ಆಪ್ರೇಷನ್ ಮಾಡಿದರೆ ಕುಯ್ದಿರಾ ಗುರ್ತಿರ್ಬೇಕಲ್ಲ, ಅದಕ್ಕೆ ಇಲ್ಲ ಆಪ್ರೇಷನ್ ಮಾಡ್ಸೋಕೆ ಇನ್ನೂ ಶಾನೆ ದುಡ್ಡು ಬೇಕಾಗಿತ್ತು. ಅದಕ್ಕೆ ನಾನು ಬಿಡು ಬೇಡ ಅಂತ ಹೇಳ್ಬಿಟ್ಟು ಬರೀ ಪರೀಕ್ಷೆ ಮಾಡಿಸ್ಬಿಟ್ಟು ಬಂದೀನಿ, ದುಡ್ಡು ಅಡ್ಜಸ್ಟ್ ಮಾಡ್ಬಿಟ್ಟು ಆಮೇಕಿಂದ ಆಪ್ರೇಷನ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ದೆ. ಅದಕ್ಕೆ ಹೌದಾ ಸರಿ ಬಿಡು ಅಂತ ಹೇಳ್ಬಿಡ್ತಿ ಅಪ್ಪಗಾದ. ಅದು ನಿಂಗೆ ಹೇಳೋಣ ಅಂತಂದರೆ ನೀನು ಹಾರ್ಟ್ ಪ್ರಾಬ್ಲಮ್ ಅಂತ ಬಾಯ್ ಬಡ್ಕೊಂತಿದ್ಯಾ. ಸುಮ್ಕೆ ಮಗಳು ಒಂಚೂರು ಕೊಂಡು ಸನ್ನೆ ಮಾಡಿದ ತಕ್ಷಣ ಅರ್ಥ ಮಾಡ್ಕೊಳ್ಳೋ ಬುದ್ಧಿನೇ ಇಲ್ಲ ನಿನಗಂತೂ. ತಲೆನಾಗ ನಿಂಗೆ ಬುದ್ಧಿನೇ ಇಲ್ಲ ಬಿಡು, ಬರೀ ಲದ್ದಿ ತುಂಬ್ಕೊಂಡೈತೆ. ಲೇ ಬೆಡ್ಲಿ ಅಲ್ಲ ಕಡ್ಲೆ, ಅಮ್ಮ ಸತ್ತೋಯ್ತಾಳೆ ಅಂತ ಹೇಳ್ಬಿಟ್ಟು ಹೇಳಕ್ಕದು ಹೆಂಗ್ಲೇ ಮನ್ಸಾರೆ ಬಂತು ನಿನಗೆ? ಹಾರ್ಟ್ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಆಮೇಕಿದ್ದೀರ ನಿಜವಾಗ್ಲೂ ಬಂದ್ಬಿಟ್ರೆ ಏನೇ ಮಾಡಲಿ ನಾನು? ಇರೋಳೊಬ್ಬ ಅಮ್ಮ ನಿನಗೆ, ನೀನು ಹಾಳು ಮಾಡಬೇಕು ಅಂತ ಮಾಡಿದ್ಯೇನೆ? ನನಗಂತೂ ನೀನು ಮಾಡ್ತಿರೋದು ಒಂಚೂರು ಇಷ್ಟ ಆಯ್ತಿಲ್ಲ. ನನ್ನ ಮೇಲೆ ನೀನು ಹೇಳ್ಬಾರ್ದಾಗಿತ್ತು ಬಿಡು. ಸರಿ ಬಿಡು, ಹೋಗ್ಬಿಟ್ಟು ನಾನು ಗಂಡಂಗೆ ಹೇಳ್ತೀನಿ ನಾನು. ಇಲ್ಲ ರೀ, ನಾನು ನಮ್ಮಮ್ಮ ಇಬ್ರು 2 ಎಕರೆ ಹೊಲನ ಮಾರ್ಬಿಟ್ಟು ನಮ್ಮಮ್ಮಂಗೆ 50,000 ರೂಪಾಯಿ ಸೀರೆ ಕೊಡಿಸಿ, ನಾನು 50,000 ರೂಪಾಯಿ ಸೀರೆ ತಗೊಂಡು ನಮ್ಮಮ್ಮಂಗೆ ಚೆನ್ನಾಗಿ ಹೋಟ್ಲಾಗ ತಿನ್ನಿಸ್ಬಿಟ್ಟು ಪಿಕ್ಚರ್ ತೋರಿಸ್ಬಿಟ್ಟು ಚೆನ್ನಾಗಿ ತಿರುಗಾಡಿಸಿದೆ ಅಂತ ಹೇಳ್ಬಿಟ್ಟು ಸರಿ ಬಿಡು, ಹೋಗ್ಬಿಟ್ಟು ನನ್ನ ಗಂಡನ ಹತ್ರ ಹೇಳ್ತೀನಿ. ಆಮೇಲೆ ನನ್ನ ಗಂಡ ಏನು ಮಾಡ್ತಾನೆ ಅಂತ ನಿನಗೂ ಸಂದ ಗೊತ್ತು. ಅದು ಏನು ಮಾಡ್ತಾನೆ ಆಮೇಲೆ ನೀನು ಅನುಭವಿಸಿವಂತೆ. ಬಿಡು ಪಾಪ, ನಾನು ಹಿಂಗೆ ಹೇಳ್ಬಾರ್ದಾಗಿತ್ತಲ್ಲ, ಹಂಗೆ ಹೇಳ್ಬಿಟ್ಟು ಬರ್ತೀನಿ ನನ್ನ ಗಂಡಂಗೆ. ಈಗಲೇ ಹೋಗ್ಬಿಟ್ಟು ಹೇಳ್ಬಿಟ್ಟು ಬಂದೆ ಇರು. ಲೇಲೇ ಹೋಗ್ಲಿ ಬಾ, ನೀನು ಹೇಳಿದ್ದೆ ಸರಿಯಾಗೈತೆ. ಗೊತ್ತಾಯ್ತಾ? ಈಗನ ಗೊತ್ತಾಯ್ತಾ? ಗೊತ್ತಾಯ್ತು. ಇದರಿಂದ ನನಗೇನು ಪ್ರಾಬ್ಲಮ್ ಇಲ್ಲ ತಾನೇ? ನಿನಗೇನೋ ಪ್ರಾಬ್ಲಮ್ ಆಯ್ತದೆ? ನಿನಗೇನು ಪ್ರಾಬ್ಲಮ್ ಆಗಕ್ಕಿಲ್ಲ, ಸುಮ್ಕಿರು. ಸರಿ, ಹಾಗಾದರೆ ಸರಿ ಬಿಡು, ನಾನು ಏನಾರು ಆಗೋಯ್ತದ ಅಂತ ಅನ್ಕೊಂಡೆ. ಸರಿ, ನಿನ್ನ ಗಂಡ ಹೇಳವನೇ ಈಗ ಇನ್ನೇನು ಮನೆ ಇಲ್ವಲ್ಲ, ಎಲ್ಲನ ಊರಾಚೆ ಗುಡಿಸ್ಲಾಕಬೇಕು ಅಂತ ಹೇಳ್ಬಿಟ್ಟು ನೋಡೋಣ. ಏನು ಕರ್ಮನ ಏನೋ, ಅಷ್ಟು ದಾರ ಮನೆ ಕೊಟ್ಬಿಟ್ಟು ಬೀದಿಗೆ ಬರಂಗಾಯ್ತು. ಯಾಕೆ ಎಲ್ಲಿ ಮಿಸ್ ಹೊಡಿತು ಅಂತ ನೀನು ಗೊತ್ತಾಯ್ತಿಲ್ಲ. ಅಮ್ಮ ಎಲ್ಲ ಪೊದ್ದಿನೇ ಮಾಡಿರೋದಮ್ಮ, ಅವಳಿಗೂ ಸರಿಯಾಗಿ ಮಾಡ್ತೀನಿ, ನೋಡ್ತಾ ಇರು. ಬಿಡೆ, ಮಾಡಿದ್ದುಣ್ಣ ಮಾರಯ್ಯ ಅನ್ನಂಗೆ ಅವಳು ಅನ್ಭವಿಸ್ತಾಳೆ. ಬಾ ಹೋಗನ್ ಬಾ ಮೊದಲು ನಾವು. ಇವಾಗ ನಾನು ಏನಾರ ನನ್ನ ಹೆಂಡ್ರ ಹತ್ರ ಹೋಗ್ಬಿಟ್ಟು ಎಳ್ಳೆ ಹೆಂಡ್ರ ಹತ್ರ ಇನ್ನೊಂದು ಕಿತ್ತ ದುಡ್ಡು ಕೊಡೆ ಅಂತ ಕೇಳಿದ್ರೆ ಮಾನ ಮುರುವುದಿರ್ತದ ನಂದು. ತೂತದ್ದು ಪಾಪ, ಅವಳು 2-3 ಲಕ್ಷ ತನಕ ಕೊಟ್ಟವಳು ಮನೆ ಕಟ್ಟಕ್ಕೆ ಅಂತ ನೀನಿಯ. ನಾನು ಇವಾಗ ಹೋಗ್ಬಿಟ್ಟು ಅವಳ ಹತ್ರ ಕೇಳ್ಬಿಟ್ರೆ ನನಗಂತೂ ಒಂದು ಚೂರು ಮಾನ ಮುರುವದಿ ಅನ್ನೋದೇನು ಇರೋಕ್ಕಿಲ್ಲ. ಬೇಡ 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 ಬೇಡ, ಹೋಗಿ ಕೇಳಿದ್ರೆ ಸಂದಕ್ಕಿರೋಕ್ಕಿಲ್ಲ. ಇವಾಗ ಏನು ಮಾಡೋದು? ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು ಮಾಡೋದು? ನನ್ನ ತಮ್ಮನ ಮನೆಗೆ ಹೋಗ್ಲಾ? ನನ್ನ ತಂಗಿ ಪಾಪ ಅವಳೇ ನನಗೆ ಕಷ್ಟಪಟ್ಕೊಂಡು ಜೀವನ ಮಾಡ್ತಾವಳೆ. ಇನ್ನು ಅವಳಿನ್ನೇನು ನನಗೆ ಸಹಾಯ ಮಾಡ್ತಾಳೆ? ಹೋಗ್ಬಿಟ್ಟು ನನ್ನ ತಮ್ಮ ಸಿದ್ದು ಮನೆಗೆ ನೀವು ಹೋಗ್ಬಿಟ್ಟು ಆ ಪೊದ್ದು ಏನಾದರೂ ನನಗೆ ಸಹಾಯ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಒಂಚೂರು ವಿಚಾರಿಸ್ಕೊಂಬಿಟ್ಟು ಬರಬೇಕು. ಇಲ್ಲಾಂದ್ರೆ ಆಗೋಕ್ಕಿಲ್ಲ. ನಾನು ಇವಳನ್ನ ಕಟ್ಕೊಂಡು ತೆಪ್ಪು ಮಾಡಿಬಿಟ್ಟೆ ನೋಡು. ಇವಳನ್ನ ಕಟ್ಕೊಂಡಿಲ್ಲ ಅಂದರೆ ನಾನು ಸಣ್ಣಕ್ಕೆ ಇತ್ತಿದ್ದೆ, ಆದರೆ ಕಟ್ಕೊಬಿಟ್ಟು ತೆಪ್ಪು ಮಾಡಿಬಿಟ್ಟೆ ನಾನು. ಹೋಗ್ಲಿ ಬಿಡು, ಇನ್ನೇನು ಮಾಡೋಕ್ಕಾಯ್ತದೆ. ಪೊದ್ದು ಆ ಹುಡುಗಿ ಏನಾರ ಒಂಚೂರು ಸಹಾಯ ಮಾಡಿ ಏನಾರ ಒಂಚೂರು ಹೇಳಿದ್ರೆ ಕೇಳಿಸ್ಕೊಂಡು ಬರೋ ನೀರು. ಪಾಪ ಮನೆ ಕಟ್ಟೋರು ಇವಾಗ. ಆದರೂ ನೋಡೋಣ, ಹೆಂಗೋ ನಾನು ಮನೆ ಕಟ್ಟಬೇಕಾದ್ರೆ 50,000 ರೂಪಾಯಿ ಸಹಾಯ ಮಾಡಿದ್ದೆ. ಇವಾಗ ಅವರು ಒಂಚೂರು ಕಷ್ಟಕ್ಕೆ ಏನೋ ಸಹಾಯ ಮಾಡ್ತಾರೇನೋ. ತಮ್ಮ ಸಿದ್ದು 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 ಅಯ್ಯೋ ಬಾವ, ಬನ್ನಿ ಕುಂತ್ಕ ಬನ್ನಿ, ಚೇರ್ ತಕ ಬರ್ತೀನಿ ರೀ. ಅಯ್ಯೋ ಬ್ಯಾಡ ತಗೊಳವ. ನಾವೇನು ದಿನ ಚೇರ್ ಮೇಲೆ ನೀಯೇ ಕುಂತ್ಕೊಂಡು ಅಳ್ಳಾಡ್ತೀವಿ ಅನ್ನಂಗೆ ಹೇಳ್ತೀಯ? ಬ್ಯಾಡ ಬೇಡ ಬೇಡ ಬೇಡ, ಇಲ್ಲೇ ಕುಂತ್ಕೊಂತೀನಿ. ನನ್ನ ತಮ್ಮನ ಕರಿ, ನನ್ನ ತಮ್ಮನ ಹತ್ರ ಹೋಗಿ ಮಾತಾಡಬೇಕಿತ್ತು. ಅಯ್ಯೋ ಬಾವ, ಚಾಪೆನ ಹಾಕ್ತಾ ಇದ್ದೆ, ನೀವು ಎಲ್ದಾಗಿ ಕುಂತ್ಕೊಬಿಟ್ರಿ. ಅಯ್ಯೋ ಬಿಡವ, ಇದು ಎಂಥ ಫಾರ್ಮಾಲಿಟೀಸ್ ನನಗೆಲ್ಲನೂ ಬೇಡ. ನನ್ನ ತಮ್ಮ ಎಲ್ಲೋದ? ಅವನ ಹತ್ರ ಒಂಚೂರು ಮಾತಾಡಬೇಕಿತ್ತು ಕಣವ. ಬಾವ, ಅದು ಹೊಲ್ದ ಹತ್ರ ಹೊಸಿ ಕ್ಯಾಮೆ ಇತ್ತು. ಈ ಕಿತ ಬೆಳೆದಿದ್ದೀವಲ್ಲ, ಅದಕ್ಕೆ ಕೂಲರೆಲ್ಲ ಬಂದಿದ್ರೆ ಅದಕ್ಕೆ ಅಲ್ಲಿ ಹೋಗ್ಬಿಟ್ಟವ್ರೆ. ಅಲ್ಲ ಏನು ಅರ್ಜೆಂಟ್ ಇದ್ರೆ ಏನಾರ ಇದ್ರೆ ಹೇಳಿ. ಹೂ ಕಣವ, ಒಂಚೂರು ಅರ್ಜೆಂಟೇನೇನಿಯ, ಒಂಚೂರು ಸಮಸ್ಯೆನೇನಿಯ. ಅದಕ್ಕೆ ನನ್ನ ತಮ್ಮನ ಹತ್ರ ಹೇಳಿ ಒಂಚೂರು ಸಹಾಯ ಕೇಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಅವನೇ ಇಲ್ಲ ಅಂತ ಹೇಳ್ತೀಯಾ? ಅಯ್ಯೋ ಬಾವ, ಕುಂತ್ಕೊಳ್ಳಿ, ಕಾಪಿಗಾರ ಇಕ್ಕೊಬಿಟ್ಟು ಬರ್ತೀನಿ, ಕುಂತ್ಕೊಂಡಿರಿ. ಆಮೇಕಿಂದ ಮಾತಾಡಿವ್ರಂತೆ ಬರ್ತಾರವ್ರು, ಇನ್ನೇನು ಕುಂತ್ಕೊಳ್ಳಿರಿ. ಮನೆ ಅಂತೂ ಸಂದಕ್ಕೆ ಇಕ್ಕೊಂಡೈತೆ ಈ ಹುಡುಗಿ ಅಂತೂ. ಸಾಕು, ಎಷ್ಟು ಅಲ್ಪ ಸ್ವಲ್ಪನೋ ಯಾವುದ್ರಾಗೂ ಬೆತ್ತಲಾಗಿ ಇಕ್ಕೊಂಡು ಹೆಂಗೋನೂ ಜೀವನ ಮಾಡ್ತಾವ್ರಿ. ನನ್ನ ಬಾಳೆ ಬೀದಿಗೆ ಬಂದ್ಬಿಟ್ಟಿದ್ದು ಆ ಮಮ್ತಿನ ಕಟ್ಕೊಂಡು. ತಗೊಳ್ಳಿ ಬಾವ, ಕಾಪಿ ಕುಡೀರಿ. ಬಾವ, ಕುಂತ್ಕೊಂಡಿರ್ತೀರಾ? ಹೊಲ್ತಕ್ಕೆ ಹೋಗ್ಬಿಟ್ಟು ಕರೆದ್ಬಿಟ್ಟು ಬರಲಾ? ಬ್ಯಾಡ ಕಣವ, ಪಾಪ ಕೂಲರೆಲ್ಲ ಬಂದವ್ರೆ, ಕ್ಯಾಮೆ ಬೇರೆ ಮಾಡ್ತಾವನೆ ಅಂತ ಹೇಳ್ತೀಯಾ? ಇವಾಗ ಹೋಗ್ಬಿಟ್ಟು ಕರೆದ್ಬಿಟ್ಟು ಬಂದರೆ ಸಂದಕ್ಕಿರಕ್ಕಿಲ್ಲ. ಬ್ಯಾಡ ಸುಮ್ಮನಿರು, ಏನು ಕರೆಯೋದು ಹೋಗ್ಬೇಡ, ಬ್ಯಾಡ. ಅಲ್ಲ ಮಾತಾಡಬೇಕು, ಅದೇನೋ ಎಮರ್ಜೆನ್ಸಿ ಅರ್ಜೆಂಟು ಅಂತ ಹೇಳಿದ್ರಿ. ಅದೇನು ಅಂತ ಹೇಳ್ಬಿಟ್ಟು ನನಗೆ ಹೇಳಿದ್ರೆ ನಾನೇನಿಯಾ ಬೇಕಾದ್ರೆ ಸಹಾಯ ಮಾಡ್ತಿದ್ನಪ್ಪ. ಏನಾರ ದುಡ್ಡಿನ ವಿಚಾರವಾ ಏನು ಬಾವ?
ಅಯ್ಯೋ ಅದ್ರ ಕತೆ ಯಾಕವ ಕೇಳ್ತೀಯಾ? ನೀನು ಗೊತ್ತಿಲ್ದಿರೋದೇನು ಊರಾಗೆ ಇದೆಯಲ್ಲ. ನನ್ನ 2 ಎಕರೆ ಹೊಲನೂ ಮಾರಾಕ್ಬಿಟ್ಟವಳೆ. ನನಗಂತೂ ಭಾಳ ಬೇಜಾರಾಗ್ಬಿಡ್ತು ಅದಕ್ಕಂತೂ. ಹ್ಞೂ ಬಾವ, ನನಗೂ ಗೊತ್ತಾಯ್ತು. ಭಾಳ ಅಂದರೆ ಭಾಳ ಬೇಜಾರಾಯ್ತು ನನಗೂ. ಯಾಕೆ ಹಿಂಗೆ ಮಾಡ್ಬಿಟ್ಲು ಅಂತ. ಅದೇ ಹೇಳಿದ್ಲಲ್ಲ, ಅದೇನೋ ಅವ್ರ ಅಮ್ಮಂಗೆ ಹಾರ್ಟ್ ಏನೋ ಪ್ರಾಬ್ಲಮ್ ಇತ್ತಂತೆ. ಅದಕ್ಕೆ ಟೆಸ್ಟ್ ಮಾಡ್ಸಕ್ಕೆ ಅಂತ ನೀನಿಯ ಎಲ್ಲ ಹೊಲನೂ ಮಾರ್ಬಿಟ್ಟವಳು ಕಣವ. ಹಂಗೆ ನೀ ಬರೀ ಟೆಸ್ಟ್ಗೆ ಎಲ್ಲ ಮಾರಾಕವಳೆ. ಇನ್ನು ಆಪ್ರೇಷನ್ಗೆ ಇನ್ನೂ ಶಾನೆ ಖರ್ಚಾಯ್ತದಂತೆ. ನಾನು ನಮ್ಮಮ್ಮ ಬೇರೆ ಅಲ್ಲ, ಅವರಮ್ಮ ಬೇರೆ ಅಲ್ಲ. ಇವಾಗ ನಮ್ಮಮ್ಮ ಹಂಗೆ ನಾನು ಸುಮ್ಮನಿರ್ತಿದ್ನ. ಅದಕ್ಕೆ ನನಗೂ ಭಾಳ ಬೇಜಾರಾಯಿತು, ದುಃಖನೂ ಆಯಿತು. ಆದರೆ ಏನು ಮಾಡೋಕ್ಕಾಯ್ತದೆ, ಅಮ್ಮನಿಗೋಸ್ಕರ ಬಿಡು ಇಂಥ ಕೆಲಸ ಮಾಡೋಳೆ ಅಂತ ಹೇಳ್ಬಿಟ್ಟು ನಾನು ಸುಮ್ಕಾದೆ. ಅವ್ರ ಅಮ್ಮಂಗೆ ಹಾರ್ಟ್ ಪ್ರಾಬ್ಲಮ್ ಅಂತೆ. ಇದೇನು ಬಾಬಾ ಹಿಂಗೆ ಹೇಳ್ತಿದ್ದೀರಾ? ಹಾರ್ಟ್ ಪ್ರಾಬ್ಲಮ್ ಅಂತ? ಹೂಕಂತಾಯಿ, ಹಾರ್ಟ್ ಪ್ರಾಬ್ಲಮ್ ಅಂತೆ. ಆದ್ರೆ ಹಂಗೆ ಅನ್ಸಕ್ಕೆ ಇಲ್ವಲ್ಲ, ನೋಡಿದ್ರೆ ಆರಾಮ ಕುಣ್ಕೊಂಡು ಎಗರಾಡ್ಕೊಂಡೆ ಅಮ್ಮ ಇತ್ತದಲ್ಲ. ಅದು ಹೆಂಗೆ ಹಾರ್ಟ್ ಪ್ರಾಬ್ಲಮ್ ಬಂದ್ಬಿಟ್ಟು ಅದು ಹೆಂಗೆ ಮಲ ಮಾರಾಕ್ಬಿಟ್ರಂತೆ? ಏನು ಬರೀ ಪರೀಕ್ಷೆ ಮಾಡ್ಸಕ್ಕೇನಿಯಾ ಅಷ್ಟಿಷ್ಟೊಂದು ಲಕ್ಷ ದುಡ್ಡು ಬೇಕಂತ? ಓ ಬಾಬಾ ಸುಮ್ಕಿರಿ, ಇದೊಳ್ಳೆ ಕತೆ ಆಯಿತು. ಇಲ್ಲ ಕಣವ, ನಮ್ಮ ಅತ್ತೆನೂ ಕೇಳಿದೆ, ನಮ್ಮ ಅತ್ತೆನೂ ಹೇಳ್ತು ಹ್ಞೂ ಅಂತ ಹೇಳ್ಬಿಟ್ಟು. ನಾನು ಅದಕ್ಕೆ ಅತ್ತಾಗಿ ಏನು ಮಾಡೋಕ್ಕಾಯ್ತದೆ, ಪ್ರಾಣ ಕಳಕ ಅಂತ ಹೇಳೋಕ್ಕಾಯ್ತದೇನವ? ನೀನೇ ಹೇಳು, ಪ್ರಾಣ ಹೋದ್ರೆ ಹೋಗ್ಲಿ ಅಂತ ಬಿಟ್ಬಿಡೋಕ್ಕಾಯ್ತದ? ಅದಕ್ಕೆ ಬ್ಯಾಡ ಅಂತ ಹೇಳ್ಬಿಟ್ಟು ನಾನೇನೇನಿಯ ಇದು ಮಾಡ್ತಾ ಇವನಿ, ನೋಡೋಣ ಏನು ಮಾಡನಿ ಅಂತ ಹೇಳ್ಬಿಟ್ಟು. ಈಗ ನಮ್ಮ ಅತ್ತೆನ ಒಂಚೂರು ಆಸ್ಪತ್ರೆಗೂ ಸೇರಿಸ್ಬೇಕು. ಹಂಗೆ ಮನೇನ ಹೆಂಗನ ಮಾಡ್ಬಿಟ್ಟು ಆ ಬಡ್ಡಿ ಹತ್ರ ಮಾತಾಡ್ಬಿಟ್ಟು ಆ ಮನೆಯೂ ವಾಪಸ್ ಇಸ್ಕೋಬೇಕು. ಅದಕ್ಕೆ ಏನು ಮಾಡನಿ ಅಂತ ಹೇಳ್ಬಿಟ್ಟು ನಾನು ಯೋಚನೆ ಮಾಡ್ಕೊಂಡು ಕುಂತಿದ್ದೆ. ಅದಕ್ಕೆ ಒಂಚೂರು ದುಡ್ಡು ಗುಡ್ಡು ಇದ್ರೆ ಕೊಟ್ಟರೆ ಹೆಂಗೋ ಅಮ್ಮನ ಹತ್ರ ಹೆಂಗೋ ನಮ್ಮ ಹೊಲನ ಬರ್ಸ್ಕೊಬಿಟ್ಟು, ಹೊಲನೋ ಇಲ್ಲ ಅಂತಂದರೆ ಜಮೀನು ಸ್ವಲ್ಪ ಅಮ್ಮನೆ ಇಕ್ಕೊಂಡ್ಲಿ, ಮನೆ ಜಾಗನೂ ಬರ್ಸ್ಕೊಬಿಟ್ಟು ಹಂಗೇನ ಮತ್ತೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇವನಿ. ಬಾಬಾ ನನಗೆ ಯಾಕೋ ನಿಮ್ಮ ಅತ್ತೆ ಬೋಲು ನಾಟಕ ಮಾಡ್ತಾವಳೆ, ನೀನು ಏನ್ರೂ ಅತ್ತೆ ಯಾಕೋ ನಾಟಕ ಮಾಡ್ತಾವ್ರೆ ಅಂತ ಅನ್ನಿಸ್ತದೆ. ಯಾಕಂದರೆ ಹಾರ್ಟ್ ಪ್ರಾಬ್ಲಮ್ ಇರೋರು ಹಿಂಗೆಲ್ಲನೂ ಇರೋಕ್ಕಿಲ್ಲ. ನಾನು ಕಂಡಿವ್ನಿ ಭಾಳನೇನಿಯ. ಒಂದು ಕೆಲಸ ಮಾಡಿ, ಸುಮ್ಕೆನೆನಿಯ ಆಸ್ಪತ್ರೆ ಐತಲ್ಲ, ಆಸ್ಪತ್ರೆ ನಂಗೆ ಮಾತಾಡ್ಬಿಟ್ಟು ಯಾರ್ತವನ ಹೋಗ್ಬಿಟ್ಟು ಹಾರ್ಟ್ ಕುಯ್ತಾರಂತೆ, ಹಾರ್ಟ್ ಕುಯ್ದುಬಿಟ್ಟು ಆಪ್ರೇಷನ್ ಅಂತೆ ಅಂತ ಹೇಳ್ಬಿಟ್ಟು ಹೇಳಿ. ಆವಾಗ ಕುಯ್ಸ್ಕೊಳ್ಳೋದು ಒಂದು ಅಯ್ಯಮ್ಮಂಗೆ ಭಯ ಆಯ್ತದಲ್ವಾ, ಆವಾಗ ಎಲ್ಲ ನಿಜನೂ ಈಚೆ ಕಡೆಗೆ ಹಾಕ್ತಾಳೆ. ಇದ್ಯಾಕವ ಹಿಂಗೆ ಹೇಳ್ತಿದ್ಯಾ? ಹಂಗಾರೆ ನನ್ನ ಎಂಟ್ರು ಸುಳ್ಳು ಹೇಳ್ತಾವಳೆ ಅಂತಾನೆ? ಅಯ್ಯೋ ಬಾವ, ಇಬ್ರು ಸೇರ್ಕೊಂಡು ನಾಟಕ ಮಾಡ್ತಾವ್ರೆ. ಯಾವ ಹಾರ್ಟ್ ಪ್ರಾಬ್ಲಮ್ ಇರೋಕ್ಕಿಲ್ಲ, ಎಂಥದ್ದು ಇರೋಕ್ಕಿಲ್ಲ. ಅವ್ರ ಕತೆ ನಾನು ನೋಡಿಲ್ವೇ? ನಾನು ನೋಡಿಲ್ದಿರೋದು ಏನಾರ ಐತೆ ಹೇಳಿ? ಅಯ್ಯೋ ಸುಮ್ಕೆ ನಾನು ಹೇಳ್ದಂಗೆ ಮಾಡಿ ಇಬ್ರು ಕರ್ಕೊಂಡೋಗ್ಬಿಟ್ಟು ನಾಳೆ ಭಾನುವಾರ, ನಾಳೆ ರಾಜ, ಸುಮ್ಕಿದ್ಬಿಡಿ. ಈ ವಿಷಯ ನೀವು ಹೇಳ್ಬೇಡಿ, ಆಸ್ಪತ್ರೆ ವಿಷಯ. ನಾಡ್ದು ಹೋಗ್ಬಿಟ್ಟಂಗೆ ಸುಮ್ಕೆ ಡಾಕ್ಟ್ರೆಲ್ಲ ಬಂದಿರ್ತಾರೆ, ಅವ್ರ ಹತ್ರ ಒಂಚೂರು ಮಾತಾಡ್ಬಿಟ್ಟು ಆಪ್ರೇಷನ್ನು ಹಾರ್ಟ್ ಕುಯ್ಯಕ್ಕೆ ಅಂತ ಹೇಳ್ಬಿಟ್ಟು ಏನೋ ಒಂದು ಹೇಳ್ಬಿಡಿ. ಆವಾಗ ನೋಡಿ ಸತ್ಯ ಈಚೆ ಕಡೆಗೆ ಬರಲಿಲ್ಲ ಅಂತ ಹೇಳಿದ್ರೆ ಆವಾಗ ಬೇಕಾದ್ರೆ ನೀವೇನಿಯ ಬಂದು ಕೇಳಿ. ಹಂಗೇನಿಯ ನೀವು ಮನೆ ವಿಚಾರ ಅಂತೂ ಬಿಟ್ಬಿಡಿ. ಮನೆ ವಿಚಾರ ನಾನೆಲ್ಲ ಮಾತಾಡಿವ್ನಿ ಯಾರ ಹತ್ರನೂ. ಅವರು ಮನೆ ಜಾಗವ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳವ್ರೆ. ನಿಮ್ಗೆ ಅದು ಸಿಗ್ತದೆ. ನೀವು ನಮಗೆ ಸಹಾಯ ಮಾಡಿದ್ದೀರಾ ಅಂದಮೇಲೆ ನಾವು ನಿಮಗೆ ಸಹಾಯ ಮಾಡಿದಂಗೆ ಕಾಯ್ತದ ಬಾವ. ಮಾಡೇ ಮಾಡ್ತೀನಿ ಹೇಳಿ, ನಾನೆಲ್ಲ ಮಾತಾಡಿದ್ದೀನಿ. ಈಗ ನಿಮ್ಮ ಅತ್ತೆ ಸುಮ್ಕೇನಿ ಆಪ್ರೇಷನ್ ಅದು ಇದು ಅಂತ ಯಾಕೆ ಓಡಾಡಿ ಚಿಂತೆ ಮಾಡ್ತೀರಾ? ನಾನು ಹೇಳ್ದಂಗೆ ಮಾಡಿ ಆಸ್ಪತ್ರೆಗೆ ಮೊದಲು ಕರ್ಕೊಂಡೋಗಿ ಡಾಕ್ಟರ್ ಹತ್ರ ಸುಳ್ಳು ಹೇಳ್ಸ್ರಿ, ಆವಾಗ ಗೊತ್ತಾಯ್ತದೆ. ಅಯ್ಯೋ ನೋಡು ಅಲ್ವೇ, ನನ್ನ ತಲೆಗೆ ಒಳಿಲೇ ಇಲ್ಲ ಕಣವ. ನಿನ್ನಿಂದ ಭಾಳ ಉಪಕಾರ ಆಯಿತು. ಮನೆಗೆ ಬಂದಿದ್ದಕ್ಕೂ ಒಳ್ಳೆ ಸೂಪರ್ ಐಡಿಯಾ ನಿನಗೆ ಸಿಕ್ಬಿಡ್ತು ನನಗಂತೂ. ಸರಿ ತಕ, ನಾನು ಹೋಗ್ಬಿಟ್ಟು ಅತ್ಲಾಗೆ ಆಸ್ಪತ್ರೆನಾಗ ಮಾತಾಡ್ಬಿಟ್ಟು ನಮ್ಮ ಅತ್ತೆನ ಕರ್ಕೊಂಡೋಗಿ ಆಪ್ರೇಷನ್ ಅಂತ ಹೇಳ್ತೀನಿ. ಅವಾಗ ಅದು ಏನು ಹೇಳ್ತಾಳು, ಏನೋ ಕಣವ ಪೊದ್ದು, ಏನೋ ಯಾರು ತಗೋ ಹೇಳಿಸ್ಬಿಟ್ಟು ಆ ಮನೆ ಒಂದು ನಮ್ಮ ಹೆಸರು ಬರಂಗೆ ಮಾಡ್ಬಿಡವ. ಯಾಕಂದರೆ ನಾನು ಸಖತ್ತು ಕಷ್ಟಪಟ್ಬಿಟ್ಟು 3-4 ಲಕ್ಷ ರೂಪಾಯಿ ಮ್ಯಾಲೆ ದುಡ್ಡು ನಾನು ಹಾಕಿವ್. ನೀವು ಇರೋ ಮನೆ ಮಾರ್ಕೊಂಡು ಮನೆ ಕಟ್ಟಿದ್ದೀವಿ. ಏನೋ ಒಂಚೂರು ಸಹಾಯ ಮಾಡಿದ್ರೆ ನನಗೂ ಒಳ್ಳೇದೇ ಆಯ್ತದೆ. ಬಾಬಾ ನೀವು ಮನೆ ಬಗ್ಗೆ ಏನು ಚಿಂತೆ ಮಾಡೋಕೆ ಹೋಗ್ಬೇಡಿ, ನಾನು ಅದು ನೋಡ್ಕೊಂತೀನಿ. ನೀವು ಅದ್ರ ಬಗ್ಗೆ ಬಿಟ್ಬಿಡಿ. ಮೊದಲು ನಿಮ್ಮ ಅತ್ತೆನೂ ನಿಮ್ಮ ಹೆಂಡ್ರು ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಕಿತ ನೋಡಿ ಯೋಚನೆ ಮಾಡಿ. ಅವ್ರ ತಾಳಕ್ಕೆ ತಕ್ಕನಂಗೆ ಕುಡ್ಕೊಂಡು ಹೋದರೆ ಇವತ್ತು ಊರಾಗ ನಾವು ಬಾಳಕ್ಕಾಯ್ತದ? ನೀವೇ ಹೇಳಿ. ಏನೋ ನಾನು ಹೇಳ್ದೆ ಅಂತ ಹೇಳಕ್ಕೆ ಹೋಗ್ಬೇಡಿ. ಇಲ್ಲಿ ಬಂದಿರೋ ವಿಷಯನೂ ಹೇಳ್ಬೇಡಿ. ಸುಮ್ಮನೆ ನಿನಗೆ ನನ್ನ ವಿರುದ್ಧ ಬಂದ್ಬಿಡ್ತಾಳೆ, ಎತ್ಗಡ್ತಾಳೆ. ಹಂಗೆ ಹಾಕ್ಬೇಕು ನೋಡಿ, ಹಂಗೆ ಮಾಡಿ. ಆಯಿತು ಕಣವ, ನೀನು ಹೇಳ್ದಂಗೆ ಮಾಡ್ತೀನಿ. ಮನೆಗೊಬ್ಬೊಬ್ರು ನಿನ್ನಂತಾರೆ ಇದ್ಬಿಟ್ರೆ ಕಣವ, ದೇವ್ರಣೆಗೂ ಯಾವ ಮನೇನೂ ಹಾಳಾಗೋಕಿಲ್ಲ ಕಣವ. ಊರಿಗೊಬ್ಳು ನನ್ನ ಹೆಂಡ್ತಿ ಅಂತೇಳಿ ಊರಿಗೊಬ್ಳು ಇದ್ಬಿಟ್ರು ಅಷ್ಟೇ, ಊರೇ ಸರ್ವನಾಶನ ಆಗೋಗ್ಬಿಡ್ತದೆ ಅಂತೇಳಿ ನನ್ನ ಹೆಂಡ್ರು. ಸರಿ ಬಿಡು, ಏನಂತೆ ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ. ಏನಾರ ಸುಳ್ಳು ಅಂತ ಏನಾರ ಗೊತ್ತಾಗಬೇಕು, ಅಲ್ಲೇ ಅವಳು ಚರ್ಮನ ಅಲ್ಲೇ ಹಿಡ್ಕೊಂಡು ಸುಲ್ದು ಬಿಟ್ಟು ಬಿಸಾಕ್ಬಿಡ್ತೀನಿ. ಅದು ಏನಕ್ಕೆ ಸಾಲ ಮಾಡೋಳು, ಅದು ಏನು ಕಥೆಯೋ ನನಗೂ ಗೊತ್ತಾಗಬೇಕು. ಹಾರ್ಟ್ ಪ್ರಾಬ್ಲಮ್ಗೆ ಏನೂ ಸಾಲ ಮಾಡಿಲ್ಲ ಅಂತ ಹೇಳಿದ್ಮೇಲೆ ಇನ್ನೇನಕ್ಕೆ ಸಾಲ ಮಾಡೋಕ್ಕೆ ಸಾಧ್ಯ ಹೇಳು ಅಲ್ವೇ? ನೋಡೋಣ ಇರು, ಹೋಗ್ಬಿಟ್ಟು ವಿಚಾರ ಮಾಡ್ತೀನಿ. ಬಾವ, ಅದಕ್ಕೆ ನಿಮ್ಗೆ ಹೇಳೋದು ಎಲ್ಲರೂ ಹೇಳಿದ್ದು ನಿಜ ಅಂತ ನಂಬ್ಕೊಬಿಟ್ಟು ನೀವು ಮೋಸ ಹೋಗಕ್ಕೆ ಹೋಗಬೇಡಿ. ಯಾರನ್ನ ಹೇಳಿದ್ರೆ ಅದನ್ನ ಆಯ್ತದೋ ಇಲ್ವೋ ವಿಚಾರಣೆ ಮಾಡ್ಬಿಟ್ಟು ನೋಡಿ. ಸರಿ, ಕಾಪಿ ತಣ್ಣಗಾಯ್ತು, ಕುಡ್ಕೊಳ್ಳಿ. ನೀವು ಅದ್ರ ಬಗ್ಗೆ ಯೋಚನೆ ಬಿಟ್ಬಿಟ್ಟು ನಾನು ಹೇಳ್ದಂಗೆ ಮಾಡಿ. ಸರಿ ಕಣವ, ಆಯಿತು.
ಏನರಪ್ಪ ಎಲ್ರಿಗೂ ವಿಡಿಯೋ ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಪ್ಪ ಪ್ಲೀಸ್.